ಇವತ್ತಿನ ರೆಸಿಪಿಯಲ್ಲಿ ಶೆಫ್ ಸ್ಪೆಷಲ್ ಚಿಕನ್ ಬಿರಿಯಾನಿ ರೆಸಿಪಿ ಮಾಡುವ. ಟೇಸ್ಟಿಯಾದ ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೇನೆ ನಾನು. ಬಾಸ್ಮತಿ ರೈಸ್ ನೋಡಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನಮ್ಮ ಮನೆಯಲ್ಲಿ ಬಿರಿಯಾನಿ ಎಷ್ಟು ಫೇವ್ರೇಟ್ ಅಂದರೆ ಹೆಚ್ಚಿನ ಸಂಡೇಯಲ್ಲಿ ನಾವು ಚಿಕನ್ ಬಿರಿಯಾನಿ ಮಾಡ್ತೀವಿ. ಆಲ್ರೆಡಿ ನಾನೊಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಈಗ ಈ ರೆಸಿಪಿಯಲ್ಲಿ ಶೆಫ್ ಏನು ಮಾಡ್ತಾರೆ ಅಂದರೆ ಅರ್ಧ kg ಈರುಳ್ಳಿ, ಅರ್ಧ kg ಚಿಕನ್ ಮತ್ತು ಅರ್ಧ kg ಬಾಸ್ಮತಿ ಅಕ್ಕಿಯನ್ನು ಹಾಕ್ತಾರೆ. ನಾನಿಲ್ಲಿ 3 ಕಪ್ಪಿನಷ್ಟು ಬಾಸ್ಮತಿ ಅಕ್ಕಿಯನ್ನು ಹಾಕ್ತಿದ್ದೇನೆ. ನೀವು ಬೇಕಿದ್ರೆ 1 kg ಬಾಸ್ಮತಿ ಅಕ್ಕಿ ತಗೊಂಡು 1 kg ಚಿಕನ್ ಮತ್ತು 1 kg ಈರುಳ್ಳಿಯಲ್ಲಿ ಮಾಡ್ಬೋದು. ಈಗ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ 1 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡಿ. ಈಗ ಬಿರಿಸ್ತಾ ಅಥವಾ ಫ್ರೈಡ್ ಆನಿಯನ್, ಈಗ ನಾನು 1 kg ಈರುಳ್ಳಿಯನ್ನು ಈ ರೀತಿ ನೋಡಿ ಕಟ್ ಮಾಡ್ತಿದ್ದೇನೆ. ತುಂಬ ತೆಳ್ಳಗಿರಬಾರ್ದು, ತುಂಬ ದಪ್ಪ ಕೂಡ ಇರಬಾರ್ದು. ಈಗ ಒಂದು ಫ್ಲಾಟ್ ಕಡೆಯಲ್ಲಿ ಎಣ್ಣೆ ಹಾಕಿದ್ದೇನೆ. ಮತ್ತು ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿಯನ್ನು ಹಾಕೋಣ. ಈ ಎಣ್ಣೆಯ ಲೆವೆಲ್ ಇದೆಯಲ್ಲ, ಈರುಳ್ಳಿಗಿಂತ ಸ್ವಲ್ಪ ಕಡಿಮೆ ಇರಬೇಕು. ನೋಡುವಾಗ ಸ್ವಲ್ಪ ಎಣ್ಣೆ ಕಡಿಮೆ ಅಂತ ಅನಿಸಿತ್ತು, ಸೊ ನಾನು ಸ್ವಲ್ಪ ಎಣ್ಣೆ ಹಾಕಿದೆ. ನಡುವಿನಲ್ಲಿ ನೀವು ಮೀಡಿಯಮ್ ಕೂಡ ಮಾಡ್ಬೋದು ಮತ್ತು ತಿರುಗಿಸ್ತಾ ಇರಬೇಕು. ನೋಡಿ, ಇದು ಗೋಲ್ಡನ್ ಬ್ರೌನ್ ಆಗ್ತಾ ಬಂದಿದೆ. ಈಗ ಈರುಳ್ಳಿಯನ್ನು ಸ್ಟ್ರೇನ್ ಮಾಡಿ ಟಿಶ್ಯೂ ಪೇಪರಲ್ಲಿ ಹಾಕಿಡಿ. ಈಗ ನಾವು 1 kg ಕೋಳಿಯನ್ನು ಮ್ಯಾರಿನೇಟ್ ಮಾಡೋಣ. ನಾನಿಲ್ಲಿ ಉಪ್ಪು ಹಾಕ್ತಿದ್ದೇನೆ. 1 ಲಿಂಬೆಯ ರಸನ ಹಾಕೋಣ. ಈಗ ನಾನು 2 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ. 4 ರಿಂದ 5 ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ತಿದ್ದೇನೆ. ಈಗ ನಾನು 3 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಹಾಕ್ತಿದ್ದೇನೆ. ಇದಷ್ಟು ಖಾರ ಇರೋದಿಲ್ಲ, ಕಲರ್ ಮಾತ್ರ ಚೆನ್ನಾಗಿ ಬರುತ್ತೆ. ಈಗ 1 ಟೀ ಸ್ಪೂನ್ ಅರಿಶಿನ ಹುಡಿ, 4 ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಹಾಕ್ತಿದ್ದೇನೆ. ಈಗ 3 ಟೇಬಲ್ ಸ್ಪೂನ್ ಶೆಫ್ ಸ್ಪೆಷಲ್ ಬಿರಿಯಾನಿ ಪೌಡರ್ ಹಾಕ್ತಿದ್ದೇನೆ. ನೀವು ಬೇಕಿದ್ರೆ ಯಾವುದೇ ಬಿರಿಯಾನಿ ಪೌಡರ್ ಹಾಕ್ಬೋದು. ಬಿರಿಯಾನಿ ಪೌಡರ್ ಹೇಗೆ ಮಾಡೋದು ಅಂತ ನಮ್ಮ ಚಾನಲಲ್ಲಿ ನೋಡ್ಬೋದು, ಅಥವಾ ಮೇಲೆ ಐ ಬಟನ್ ಲಿಂಕಲ್ಲಿ ಒತ್ತಿ. ಈಗ ಬಿರಿಸ್ತಾ ಅಥವಾ ಈರುಳ್ಳಿ ಫ್ರೈ ಮಾಡಿದ ಎಣ್ಣೆ ಇದೆಯಲ್ಲ, ಅದರಲ್ಲಿ ನಾವು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿ ಹಾಕಿ. ಈಗ 400 ml ಮೊಸರನ್ನು ಚೆನ್ನಾಗಿ ಬೀಟ್ ಮಾಡಿ ಈ ನಮ್ಮ ಚಿಕನ್ ಮ್ಯಾರಿನೇಷನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ 80% ಫ್ರೈಡ್ ಮಾಡಿರೋ ಈರುಳ್ಳಿಯನ್ನು ಹಾಕ್ತಿದ್ದೇನೆ ಮತ್ತು 20% ನಾನು ಲೇಯರ್ ಮಾಡುವಾಗ ಅಂತ ಇಡ್ತೇನೆ. ಈಗ ನಾವೊಂದು ಸ್ಮೋಕಿ ಫ್ಲೇವರ್ ಕೊಡಲಿಕ್ಕೆ ಈಗ 1 ಕಪ್ಪಲ್ಲಿ ಕಲ್ಲಿದ್ದಲನ್ನು ಬಿಸಿ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಒಂದು 15 ರಿಂದ 20 ನಿಮಿಷ ಮುಚ್ಚಳ ಮುಚ್ಚಿಡಿ. ಈಗ ಈ ಬೌಲನ್ನು ತೆಗೀರಿ. ಈಗ ಈ ಚಿಕನ್ ಮಸಾಲ ಮಾಡಬೇಕಾದ್ರೆ ಒಂದು ದಪ್ಪ ತಳ ಇರುವ ಪಾತ್ರೆಯನ್ನು ತಗೊಳ್ಳಿ. ಅದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಮತ್ತು ಈ ಚಿಕನ್ ಪೀಸನ್ನೆಲ್ಲ ಹಾಕೋಣ. ಈಗ ಮೊದಲಿಗೆ ಹೈ ಫ್ಲೇಮ್ ಇರಬೇಕು. ಹೈ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಮತ್ತು ನೀವು ಲೋ ಫ್ಲೇಮಲ್ಲಿ ಮುಚ್ಚಳವನ್ನು ಮುಚ್ಚಿ ಒಂದು 80 ರಿಂದ 85% ಅಷ್ಟು ಕುಕ್ ಆಗಬೇಕು. ಉಳಿದ 15% ಅದು ದಮ್ ಮಾಡುವಾಗ ಕುಕ್ ಆಗುತ್ತೆ. ಈ ಸ್ಟೇಜಲ್ಲಿ ಉಪ್ಪು ಮತ್ತು ಖಾರ ಹೇಗಿದೆ ಅಂತ ಚೆಕ್ ಮಾಡಿ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನಿಸಿತ್ತು, ಸೊ ನಾನು ಉಪ್ಪು ಹಾಕಿದ್ದೇನೆ. ಯಾಕಂದರೆ ಮತ್ತೆ ಅಕ್ಕಿ ಹಾಕಿದ ನಂತರ ನಿಮಗೆ ಅಡ್ಜಸ್ಟ್ ಮಾಡಲಿಕ್ಕಾಗಲ್ಲ. ಇದರ ಉಪ್ಪು ಮತ್ತು ಖಾರ ಇದೆಯಲ್ಲ, ಯೂಶ್ವಲ್ ನೀವು ಚಿಕನ್ ಮಸಾಲ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕಂದರೆ ಬಿರಿಯಾನಿ ಅನ್ನಕ್ಕೆ ಕೂಡ ಟೇಸ್ಟ್ ಬರಬೇಕಲ್ವ. ಉಪ್ಪು ಮಸಾಲ ಸ್ಟ್ರಾಂಗೇ ಇರಲಿ. ಈಗ ನಾನು ಬಾಸ್ಮತಿ ಅಕ್ಕಿಯನ್ನು ಬೇಯಿಸಲಿಕ್ಕೆ ಒಂದು ಬಾಣಲೆಯಲ್ಲಿ ನೀರು ಹಾಕಿದ್ದೇನೆ. ಸೊ ತುಂಬ ನೀರು ಹಾಕಬೇಕು, ಯಾಕಂದರೆ ನಾನು ಮತ್ತೆ ಸ್ಟ್ರೇನ್ ಮಾಡ್ತೇವೆ. ಸೊ ಅದು ಚೆನ್ನಾಗಿ ಬಾಯ್ಲ್ ಆದ ನಂತರ ಈಗ ನಾನೆಲ್ಲ ಗರಂ ಮಸಾಲ ಹಾಕ್ತಿದ್ದೇನೆ. 3 ರಿಂದ 4 ನೀವು ಪಲಾವ್ ಎಲೆ ಹಾಕ್ಬೋದು. 1 ಇಂಚಿನಷ್ಟು ಚಕ್ಕೆ ಹಾಕಿ, ಮತ್ತು 5 ರಿಂದ 6 ನೀವು ಏಲಕ್ಕಿ ಹಾಕ್ಬೋದು. 5 ರಿಂದ 6 ನೀವು ಕ್ಲೌಸ್ ಅಥವಾ ಲವಂಗ ಹಾಕ್ಬೋದು. ಸ್ಟಾರ್ ಅನೀಸ್ ಅಂತ 2 ಹಾಕಿ ನೀವು. ಆಮೇಲೆ ಶಾಜೀರ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಕೂಡ ಹಾಕ್ಬೋದು. ಮತ್ತು ನಾನಿಲ್ಲಿ ಪೆಪ್ಪರ್ ಹಾಕ್ತಿದ್ದೇನೆ. ಮತ್ತು ಉಪ್ಪು ನೀವು ಹಾಕಬೇಕು. ಉಪ್ಪು ನೀವು ಹಾಕುವಾಗ ನೀವು ಟೇಸ್ಟ್ ಮಾಡಿ ನೋಡಬೇಕು. ಉಪ್ಪು ಸ್ಟ್ರಾಂಗ್ ಇರಬೇಕು. ಮತ್ತು 4 ಹಸಿಮೆಣಸಿನಕಾಯಿ ಮತ್ತು 1 ಲಿಂಬೆ ಹುಳಿಯ ರಸನ ಹಾಕಬೇಕು. ಲಿಂಬೆ ಸಿಪ್ಪೆಯನ್ನು ಕೂಡ ನೀವು ಹಾಕ್ಬೋದು. ಲಿಂಬೆ ಹಾಕೋದ್ರಿಂದ ಅಕ್ಕಿ ಚೆನ್ನಾಗಿ ಬಿಳಿಯಾಗಿ ಬರುತ್ತೆ. ನೋಡಿ, ಉಪ್ಪು ನಾನು ನೋಡುವಾಗ ಅಷ್ಟು ಇರಲಿಲ್ಲ, ಸೊ ಪುನಃ ಉಪ್ಪು ಹಾಕಿದ್ದೇನೆ. ಯಾಕಂದರೆ ಉಪ್ಪು ಸ್ಟ್ರಾಂಗ್ ಆಗಿರಬೇಕು, ಅಕ್ಕಿ ಮತ್ತು ಟೇಸ್ಟ್ ಬರಬೇಕಲ್ವ, ಅದಕ್ಕೋಸ್ಕರ. ಈಗ ನಾನು 1 ಗಂಟೆ ನೆನೆಸಿಟ್ಟಿರುವ ಬಾಸ್ಮತಿ ಅಕ್ಕಿಯನ್ನು ಕೂಡ ಹಾಕಿದ್ದೇನೆ. ನಾವು ನೀರಲ್ಲಿ ನೆನೆಸಿಟ್ಟ ಕಾರಣ ಅದು 4 ರಿಂದ 5 ನಿಮಿಷದಲ್ಲೇ ಬೇಯುತ್ತದೆ. ಸೊ ಜಾಸ್ತಿ ತಿರುಗಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಕಟ್ಟಾಗುತ್ತೆ.
ಈಗ ಇದನ್ನು ನೀವು 90% ಅಷ್ಟು ಬೇಯಲಿಕ್ಕೆ ಬಿಡಬೇಕು. ಈಗ ಒಂದು ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಇದನ್ನು ಸ್ಟ್ರೈನ್ ಮಾಡಿಕೊಳ್ಳಿ. ಈಗ ನಾವು ದಮ್ ಲೇಯರ್ ಮಾಡಲಿಕ್ಕೋಸ್ಕರ ಇಲ್ಲಿ ನೋಡಿ ಸ್ವಲ್ಪ ಹಾಲಿಗೆ ನಾನು ಕೇಸರಿಯನ್ನು ಹಾಕಿದ್ದೇನೆ. ನಿಮಗೆ ಕೇಸರಿ ಇಲ್ಲದಿದ್ದರೆ ನೀವು ಇಲ್ಲಿ ಅರಿಶಿನ ಹುಡಿ ಕೂಡ ಹಾಕ್ಬೋದು ಕಲರ್ಗೋಸ್ಕರ. ಈಗ ನನ್ನ ಚಿಕನ್ಗೆ ನಾವೇನು ಮಾಡ್ತೇವೆ ಅಂದರೆ ಗ್ಯಾಸಲ್ಲಿ ಇಟ್ಟು ಸಿಮ್ಮಲ್ಲಿ ಇಡಿ, ಯಾಕಂದ್ರೆ ಅದು ತಳ ಹಿಡಿಯುತ್ತೆ. ಸೊ ಈಗ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ತಿದ್ದೇನೆ ಒಂದು ಲೇಯರಲ್ಲಿ. ಆಮೇಲೆ ಇದರ ಮೇಲೆ ನಾವೇನು ಮಾಡ್ತೇವೆ ಅಂದರೆ ಫ್ರೈಡ್ ಮಾಡಿರುವ ಈರುಳ್ಳಿ ಇದೆಯಲ್ಲ 20% ಉಳಿದಿತ್ತು ಅದನ್ನು ಹಾಕ್ತಿದ್ದೇನೆ. ಸೊ ಅದರಲ್ಲಿ ನಾನು ಅರ್ಧ ಈರುಳ್ಳಿ ಹಾಕಿದ್ದೇನೆ ಮತ್ತು ಸ್ವಲ್ಪ ನಾನಿಲ್ಲಿ ಬಿರಿಯಾನಿ ಹುಡಿಯನ್ನು ಕೂಡ ಹಾಕ್ತಿದ್ದೇನೆ. ಈಗ ನಾವಿಲ್ಲಿ ಬಾಸ್ಮತಿ ರೈಸನ್ನು ಲೇಯರ್ ಮಾಡೋಣ. ಈಗ ಬಾಸ್ಮತಿ ರೈಸನ್ನು ಲೆವೆಲ್ ಮಾಡಬೇಕು. ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಿದ್ದೇನೆ. ಮತ್ತೀಗ ಫ್ರೈ ಮಾಡಿರುವ ಉಳಿದಿರುವಂತಹ ಆನಿಯನನ್ನು ಕೂಡ ಹಾಕೋಣ. ಈಗ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ. ಮತ್ತೀಗ ನೀವು ಹಾಲು ಮತ್ತು ಕೇಸರಿ ಅಥವಾ ನೀವು ಅರಿಶಿನ ಹುಡಿ ಹಾಕಿದರೆ ಅದರ ಪೇಸ್ಟನ್ನು ಕೂಡ ಹಾಕ್ಬೋದು. ಇದರಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ. ಈಗ ನಾವು ದಮ್ ಮಾಡಬೇಕು. ಸೊ ದಮ್ ಮಾಡಬೇಕಾದ್ರೆ ನಾವಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಆ ಪ್ಯಾನಲ್ಲಿ ನಾನು ಈ ಪಾತ್ರೆಯನ್ನಿಟ್ಟು ಈಗ ದಮ್ ಮಾಡಬೇಕಾದ್ರೆ ಇದನ್ನು ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ. ಸೊ ಅದರಲ್ಲಿ ಯಾವ ಸ್ಟೀಮ್ ಹೊರಗೆ ಹೋಗಬಾರ್ದ ಕಾರಣ ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಹಾಕ್ತಿದ್ದೇನೆ. ನೀವು ಬಟ್ಟೆ ಅಥವಾ ಗೋಧಿ ಹಿಟ್ಟನ್ನು ಎಡ್ಜಲ್ಲಿ ಹಾಕಿದರೆ ಅದು ಸೀಲ್ ಆಗುತ್ತೆ ಮತ್ತು ಯಾವ ಸ್ಟೀಮ್ ಹೋಗೋದಿಲ್ಲ. ಮತ್ತು ಮೇಲೆ ಒಂದು ಭಾರ ಇಡಲಿಕ್ಕೆ ಯಾವುದಾದ್ರೂ ವಸ್ತುವನ್ನು ಇಡಿ. 5 ನಿಮಿಷ ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಮತ್ತು ಲೋ ಫ್ಲೇಮಲ್ಲಿ ನಾನು 10ರಿಂದ 15 ನಿಮಿಷ ಇಟ್ಟಿದ್ದೆ. ಸೊ ನೋಡಿ ನಾನು ಓಪನ್ ಮಾಡಿ ನೋಡ್ತಿದ್ದೇನೆ. ಈಗ ನಮ್ಮ ಚಿಕನ್ ಮತ್ತು ದಮ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ. ಮತ್ತು ರೈಸ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಏನು ಜಾಸ್ತಿ ಬೆಂದಿಲ್ಲ ನೋಡಿ, ಮುದ್ದೆ ಆಗಲಿಲ್ಲ. ಈಗ ಕೆಳಗಿಂದ ಸರ್ವ್ ಮಾಡುವಾಗ ಈ ಥರ ಕೆಳಗಿಂದ ಚಿಕನ್ ಪೀಸ್ ಕೂಡ ತೆಗೆದು ನೀವು ಪ್ಲೇಟಲ್ಲಿ ಹಾಕ್ಬೋದು. ಬನ್ನಿ ನಿಮಗೋಸ್ಕರ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತೇನೆ. ಈ ಶೆಫ್ ಸ್ಪೆಷಲ್ ಟೇಸ್ಟಿಯಾಗಿರುವ ಚಿಕನ್ ದಮ್ ಬಿರಿಯಾನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಹೇಗಾಗಿದೆ ಅಂತ ಹೇಳಿ. ಇಂತಹ ರುಚಿಕರ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡಲು ಮರಿಬೇಡಿ.